ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗ ನೀವು ನೋಡ್ಬೋದು ಈಗಿನ ದಿನದಲ್ಲೇ ನಮ್ಮೊಂದು ನ್ಯೂ ಯೂಟ್ಯೂಬ್ನಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಕ್ಕೆ ಇವತ್ತು ತಕ್ಕ ಒಂದು ಪ್ರತಿಫಲ ಅಂತಲೇ ಹೇಳಿ ಯೂಟ್ಯೂಬ್ದವರು ನಿಮಗೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಇವಾಗ ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಚಿಕ್ಕ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಚಿಕ್ಕ ಅಪ್ಡೇಟ್ ಆದ್ರೆ, ಬಟ್ ಈ ಚಿಕ್ಕ ಅಪ್ಡೇಟು ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ, ಇವಾಗ ನಿಮಗೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಾರೆ ತುಂಬ ಬೇಜಾರಾಗ್ತದೆ. ಆದ್ರೆ ಬಟ್ ಇನ್ನು ಮುಂದೆ ಯಾವುದೋ ರೀತಿ ಒಂದು ಬೇಜಾರಾಗೋ ವಿಷಯನೇ ಇಲ್ಲ. ಯಾಕಂದರೆ ಈ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರ್ತಾ ಇರುತ್ತೆ, ನೀವು ಅದೇ ರೀತಿ ಕೂಡ ಖುಷಿ ಪಡ್ತಾ ಇರ್ತಾರೆ. ಆ ರೀತಿ ಯೂಟ್ಯೂಬ್ನಲ್ಲಿ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಅದು ಚಿಕ್ಕ ಅಪ್ಡೇಟ್ ಆದರೂ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾನೆ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾವ ಒಂದು ಅಪ್ಡೇಟ್ ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೋಡೋದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ನಿಲ್ಲಿ ಸ್ವಲ್ಪ ಬೇಗ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳು ಯಾವಾಗಲೂ ಬಟನ್ ಟನ್ನದು ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಮೂಟು ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ ಕ್ರಿಯೇಟರ್ಸ್ಗೆ ತುಂಬ ಖುಷಿನೇ ಆಗುತ್ತೆ ಈ ಒಂದು ಅಪ್ಡೇಟು. ಅದರಲ್ಲಿ ಎಲ್ಲರಿಗಿಂತ ಹೆಚ್ಚು ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ಅಪ್ಡೇಟ್ ಇದು. ಏನಪ್ಪ ಅಪ್ಡೇಟ್ ಅಂದರೆ, ಇವಾಗ ತುಂಬ ಸಿಂಪಲ್ಗೆ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಡೇಟ್ನಿಂದ ಏನು ಯೂಸ್ ಆಗುತ್ತೆ, ಯಾವ ರೀತಿ ಏನೇನು ಅದು ಚಿಕ್ಕ ಅಪ್ಡೇಟ್ ಯಾವ ರೀತಿ ಯೂಸ್ ಆಗುತ್ತೆ ಅದು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಇನ್ನು ಜಸ್ಟ್ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಈಗ ನಾನು ನಿಮಗೆ ಸೈಡಲ್ಲಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಇನ್ನೊಲ್ಲ ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿ ತಕ್ಷಣ ಯೂಟ್ಯೂಬ್ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ಅಪ್ಡೇಟ್ ಏನಪ್ಪ ಅಂದರೆ, ಏನೋ ಜಸ್ಟ್ ಯೂಟ್ಯೂಬ್ ಎಂಟ್ರ್ ಅಂದರೆ ಹೋಮ್ ಪೇಜ್ನ ಓಪನ್ ಮಾಡಿದ ತಕ್ಷಣ ಹಿಂಗೆ ಇದೇ ರೀತಿ ಸ್ವೈಪ್ ಮಾಡ್ತಾನೆ ಇರ್ತೀವಿ. ಆದರೆ ಬಟ್ ತೆಲಗಡೆ ಒಂದು ಅಪ್ಡೇಟ್ ಆಗಿದೆ. ಏನಪ್ಪ ಅಪ್ಡೇಟ್ ಅಂದರೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಶೋ ಆಗ್ತಾಯಿದೆ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ, ರೆಡ್ ಬ್ಲೂ ಗ್ರೀನ್ ಅಂತ ಶೋ ಆಗ್ತಾಯಿದೆ. ನೀವು ನೋಡ್ಕೊಳ್ಬೋದು. ಈ ಫೀಚರ್ಸ್ ನಿಮಗೆಲ್ಲರೂ ಕೂಡ ಬಂದಿದೆ ಅಪ್ಡೇಟು. ಪ್ರತಿಯೊಬ್ಬರು ಏನಪ್ಪ ಗ್ರೇವಿಂಗ್ ಸಮಥಿಂಗ್ ನ್ಯೂ ಅಂತ ಬಂದಿದೆ. ಅಂದರೆ ಗ್ರೇವಿಂಗ್ ಸಮಥಿಂಗ್ ನ್ಯೂ ಅಂತ ಬಂದಿದೆ. ಅಲ್ಲಿ ಬಂದ್ಬಿಟ್ಟು ರೆಡ್ ಬ್ಲೂ ಗ್ರೀನ್ ಈ ರೀತಿ 3 ಕಲರ್ ಬಂದಿದೆ. ಅದ್ರ ಜೊತೆ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡ್ಬೋದು. ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಮಾಡ್ಕೊಂಡು ತಕ್ಷಣ ನೋಡ್ಕೊ ಇಲ್ಲಿ ತೆಲಗಡೆ ಬರ್ತಾ ಇದೆ ನೋಡಿ. ಇಲ್ಲೇನು ಬರ್ತಿದೆ ಅನ್ಬೇಕು, ಹೊಸ ಫೀಚರ್ಸ್ ಕೂಡ ಆ್ಯಡ್ ಆಗಿದೆ. ರೆಡ್ಡು ಗ್ರೀನು ಬ್ಲೂ ಅಂತ ಫೀಚರ್ಸ್ ಆ್ಯಡ್ ಆಗಿದೆ. ಈ ರೆಡ್ಡು ಬ್ಲೂ ಗ್ರೀನ್ ಇದು ಯಾವ ರೀತಿ ಏನಿದು, ಇದರಿಂದ ಇದೇ ಒಂದು ಅಪ್ಡೇಟ್. ಇದರಿಂದ ನಮಗೆ ಏನು ಯೂಸ್ ಅಂತ ನೀವು ಅಂತಿರ್ಬೋದು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ತುಂಬ ಯೂಸ್ಫುಲ್ ಅಪ್ಡೇಟ್ ಇದು. ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ಫೀಚರ್ಸ್ ಇದು. ಏನಪ್ಪ ಫೀಚರ್ಸ್ ಅಂದರೆ ನೋಡ್ಬೋದು, ಇಲ್ಲಿ ರೆಡ್ ಅಂತ ಇದೆ. ಜಸ್ಟ್ ಏನಿಲ್ಲ, ನೀವು ಆ ರೆಡ್ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ರೆಡ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಗೋ ಅಂತ ಇದೆ ನೋಡಿ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಈ ರೀತಿ ಓಪನ್ ಆಯಿತು. ಇದೇನಪ್ಪ ಈ ರೀತಿ ಓಪನ್ ಆಯ್ತು ಅಂತ ನೀವು ಅನ್ಬೋದು. ಇದೇನಪ್ಪ ಅನ್ಬೇಕು, ರೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಯೂಟ್ಯೂಬರ್ಸ್ ಅವರೊಂದು ಯೂಟ್ಯೂಬ್ ವಿಡಿಯೋ ತಮ್ನೆಲಲ್ಲಿ ರೆಡ್ ಕಲರ್ ಯೂಸ್ ಮಾಡಿದರೆ ಆ ರೆಡ್ ಕಲರಲ್ಲಿ ಇರುವಂಥ ಪ್ರತಿಯೊಂದು ತಮ್ನೆಲ್ ವಿಡಿಯೋಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ರೆಡ್ ಎಲ್ಲ ಯೂಸ್ ಮಾಡಿದಂಥ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ತಮ್ನೆಲ್ ಶೋ ಆಗ್ತಾ ಇದೆ ನೋಡಿ. ಎಲ್ಲ ಮೂವಿದಾಗಿರ್ಬೋದು, ತೆಲುಗು ಆಗಿರ್ಬೋದು, ಎಲ್ಲ ರೀತಿ ಎಲ್ಲ ಕ್ಯಾಟಗರಿ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಒಂದೇ ಕ್ಯಾಟಗರಿ ಅಂತಲ್ಲ, ಎಲ್ಲ ಕ್ಯಾಟಗರಿ ಶೋ ಆಗ್ತಾ ಇದೆ. ನೀವು ನೋಡಿದ್ರಲ್ಲ ಈ ರೀತಿ ಶೋ ಆಗ್ತಾಯಿದೆ ನೋಡಿ. ನೀವು ಕಾಣ್ತಿದ್ರೆ ಈ ರೀತಿ ಶೋ ಆಗ್ತದೆ. ಇದು ರೆಡ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗ್ರೀನ್ ಅಂತ ಇದೆ. ಜಸ್ಟ್ ಅದು ಇಲ್ಲ, ಮತ್ತೆ ಗ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ವಾಪಸ್ಸು ಗ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಗ್ರೀನ್ ಕಲರ್ ಅಂದರೆ ಗ್ರೀನ್ ಕಲರ್ ಅವರು ಏನಾದರೂ ಕಲರ್ ಯೂಸ್ ಮಾಡಿದರೆ ಸ್ವಲ್ಪ ಯೂಸ್ ಮಾಡಿದ್ರು ಕೂಡ ಅದು ಶೋ ಆಗುತ್ತೆ ನೋಡಿ. ಗ್ರೀನ್ ಕಲರ್ ತಮ್ಮನೆಲ್ಲ ಯೂಸ್ ಮಾಡಿದಂಥ ಪ್ರತಿಯೊಂದು ಕೂಡ ಶೋ ಆಗುತ್ತೆ. ಅದರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಅಂದರೆ ಬ್ಲೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಲೂ ಅಂತ ಬರುತ್ತೆ. ಜಸ್ಟ್ ಬ್ಲೂ ತಮ್ಮನೆಲ್ಲ ಯಾರೆಲ್ಲ ಯೂಸ್ ಮಾಡಿದ್ರೆ ಅವರೆಲ್ಲ ಇಲ್ಲಿ ಶೋ ಆಗುತ್ತೆ. ನೀವೆಲ್ಲ ನೋಡ್ಕೊಂಡು ಬಂದರೆ ತಮ್ಮನಲ್ಲಿ ಬ್ಲೂ ಕಲರ್ ಯೂಸ್ ಮಾಡಿದ್ರೆ ಎಲ್ಲ ಶೇವ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿತ್ತು. ಅದ್ರ ಬಟ್ ಇದರಿಂದ ಏನು ಯೂಸ್ಫುಲ್ ಅಂತ ನೀವು ಅನ್ಬೋದು. ಯಾವ ರೀತಿ ಅಂದರೆ ಯೂಸ್ಫುಲ್ ಅಂದರೆ, ಈಗ ನಾನು ನಿಮಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಜಸ್ಟ್ ವೇಟು ಬ್ಯಾಕ್ ಬರ್ತೀನಿ. ಓಕೆ, ನಾನು ಈಗ ವಾಪಸ್ ಯೂಟ್ಯೂಬ್ ಓಪನ್ ಮಾಡಿ ಬ್ಯಾಕ್ ಓಪನ್ ಮಾಡ್ತೀನಿ ಯೂಟ್ಯೂಬ್. ಇದರಿಂದ ಏನು ಯೂಸ್ಫುಲ್ ಅಂದರೆ, ಈಗ ನೀವು ಯೂಟ್ಯೂಬರ್ಸ್ ಇದ್ದೀರಾ ಅಂದರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಯೂಟ್ಯೂಬರ್ಸೇ. ಆದರೆ ಬಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡಿರ್ತೀರ. ಒಂದು ಗ್ರೀನು ಮತ್ತು ಇಲ್ಲಾಂದರೆ ಬ್ಲೂ ರೆಡ್ ಈ ರೀತಿ ನೀವು ಏನಾದರೂ ಒಂದು ಕಲರ್ ಯೂಸ್ ಮಾಡಿರ್ತಾರೆ. ಆ 3 ಕಲರ್ ಯಾವುದಾದ್ರು ಒಂದು ಕಲರ್ ಯೂಸ್ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿ ಕಲರ್ ಕೂಡ ಯೂಸ್ ಮಾಡಿರ್ತಾರೆ, ಅದೇನಿಲ್ಲ. ಆದರೆ ಬಟ್ಟು ರೆಡ್ ಬ್ಲೂ ಗ್ರೀನ್ ಅಂತಿದೆ. ಈ 3 ಕಲರ್ ಯಾವುದಾದ್ರು ಒಂದು ಕಲರ್ ಯೂಸ್ ಮಾಡಿ ನೀವು ತಮ್ಮನೇಲಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಆದರೆ ಬಟ್ ಅದರಿಂದ ಏನು ಯೂಸ್ಫುಲ್ ಅಂದರೆ, ಈ ಒಂದು ಅಪ್ಡೇಟ್ ಮೂಲಕ ಅಂದರೆ ಹೇಳ್ಬೇಕಾರೆ ಈ ಚಿಕ್ಕ ಅಪ್ಡೇಟ್ ದೊಡ್ಡ ಬೆನಿಫಿಟ್ಸ್ ಇದೆ. ಇದರಿಂದ
ಏನಪ್ಪ ಯೂಸ್ಫುಲ್ ಅಂದರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹಲವಾರು ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದ್ರ ಬಟ್ ಅವರೊಂದು ವಿಡಿಯೋ ವೈರಲ್ ಆಗುತ್ತೆ, ಅದ್ರ ಬಟ್ ನಮ್ಮೊಂದು ವಿಡಿಯೋ ಅದೇ ಟಾಪಿಕ್ ಬಗ್ಗೆ ವಿಡಿಯೋ ವೈರಲ್ ಆಗಲ್ಲ. ಯಾಕಂದ್ರೆ ನಮ್ಮ ವಿಡಿಯೋ ಯಾರು ಕೂಡ ನೋಡೋಲ್ಲ. ಆದರೆ ಬಟ್ ಈ ಗ್ರೀನು ಬ್ಲೂ ಅಂದರೆ ಈ ಗ್ರೀನು ಬ್ಲೂ ರೆಡ್ನಿಂದ ಏನಾಗುತ್ತೆ ಅಂದರೆ ನಾವು ನಮ್ಮ ತಮಿಳ್ನಲ್ಲಿ ಬ್ಲೂ ಮತ್ತು ಗ್ರೀನ್ ರೆಡ್ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ನಮ್ಮೊಂದು ವಿಡಿಯೋಸ್ ಅಲ್ಲಿ ಏನಾಗುತ್ತೆ ಸಜೆಷನ್ ಆಗುತ್ತೆ. ಆ ಗ್ರೀನು ರೆಡ್ ಬ್ಲೂ ಅಲ್ಲಿ ನಮ್ಮೊಂದು ವಿಡಿಯೋಸ್ ಸಜೆಷನ್ ಆಗುತ್ತೆ. ಅಲ್ಲಿ ನಮಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಬೇಕು ಇಷ್ಟೇ ಬೇಕು ಅಂತ ಏನಿಲ್ಲ, ಅಲ್ಲಿ ಜಸ್ಟ್ ನಮ್ಮೊಂದು ವಿಡಿಯೋಸ್ ಸಜೆಷನ್ ಆಗುತ್ತೆ. ಅಲ್ಲಿ ಸಜೆಷನ್ ಆಗೋದ್ರೆ ಏನಾಗುತ್ತೆ ನಮ್ಮೊಂದು ಯೂಟ್ಯೂಬ್ ವಿಡಿಯೋ ನೋಡ್ತಾರೆ. ಯಾಕಂದ್ರೆ ನೋಡೋದ್ರಲ್ಲಿ ನಮಗೆ ಏನಾಗುತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಜಾಸ್ತಿ ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನೋ ತುಂಬ ಯೂಸ್ಫುಲ್. ಈಗ ಗ್ರೀನ್ ರೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೆಡ್ಡಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ಯೂಟ್ಯೂಬರ್ಸ್ ವೀಡಿಯೋ ಶೋ ಆಗ್ತಾಯಿದೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಇವೆಲ್ಲ ಯೂಟ್ಯೂಬರ್ಸ್ ವೀಡಿಯೋ ಶೋ ಆಗ್ತಾಯಿದೆ. ಇದು ಯಾವ ರೀತಿ ಅವ್ರಿಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇಷ್ಟು ಅಂತ ಏನಿಲ್ಲ, ಯಾವುದೊಂದು ಟಾಪಿಕ್ ಅದರಲ್ಲಿ ಯಾವ ಒಂದು ಕಲರ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಈ ಬೆನಿಫಿಟ್ಸ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಯೂಸ್ ಬರುತ್ತೆ. ಚಿಕ್ಕ ಅಪ್ಡೇಟ್ ಆದರೂ ದೊಡ್ಡ ಬೆನಿಫಿಟ್ಸ್ ಇದೆ ನೋಡಿ. ಇದರಿಂದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಿದ್ದೀನಿ, ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದೊಂದು ಬೆಂಕಿ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ನಲ್ಲಿ. ಈ ಒಂದು ಅಪ್ಡೇಟ್ ನಿಮಗೆ ಬಂದಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬರ್ಬೇಕಪ್ಪ ಜಸ್ಟ್ ಇದು ಅಪ್ಡೇಟ್ ಅಂದರೆ ಪ್ಲೇಸ್ಟೋರ್ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ ಅಲ್ಲ, ಅಲ್ಲಿ ನಿಮ್ಮ ಆಪ್ಷನ್ಗಳು ಬಂದಿರುತ್ತೆ. ನೀವು ಕೂಡ ಇನ್ನು ಮುಂದೆ ನಿಮ್ಮ ತಮಿಳ್ನಲ್ಲಿ ಗ್ರೀನು ರೆಡ್ ಬ್ಲೂ ಇದರಲ್ಲಿ ಯಾವುದೋ ಒಂದು ಕಲರ್ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಬೂಸ್ಟ್ ಆಗೋ ಚಾನ್ಸ್ ಇರುತ್ತೆ, ಜಾಸ್ತಿ ನೋಡ್ತಾರೆ ಜನ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಗಿಸ್ತೀನಿ. ಇವತ್ತು ನಮ್ಗೆ ಸಂಬಂಧಿಸಿ ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.